ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷದ ಶುಭಾಶಯಗಳು. ಈ ವರ್ಷದ ಮೊದಲನೇ ವಿಡಿಯೋ ಹೆಲ್ದಿ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವಿಶೇಷವಾಗಿ ಕುಕ್ಕುಂಬರ್ ಪುದೀನ ಸಲಾಡ್ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ, ಕಡಿಮೆ ಇಂಗ್ರೀಡಿಯೆಂಟಲ್ಲಿ ತಕ್ಷಣಕ್ಕೆ ಮಾಡ್ಬೋದು. ಸವಿಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಇವಾಗ ಶುರು ಮಾಡೋಣ ಬನ್ನಿ. ಸೌತೆಕಾಯಿ ಎಳೆದಿರಲಿ, ಬಲ್ತಿರೋ ಸೌತೆಕಾಯಿ ತಗೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬರೋಲ್ಲ. ಈ ಥರ ಎಳೆ ಸೌತೆಕಾಯಿನ ತಗೊಳ್ಳಿ. ಸೌತೆಕಾಯಲ್ಲಿ ಕಹಿ ಇರುತ್ತೆ, ಕಹಿನ ತೆಗಿಬೇಕು. ಎರಡು ಸೈಡು ಕೂಡ ಕಟ್ ಮಾಡಿಬಿಟ್ಟು ಕಹಿನ ತೆಗೆದುಬಿಟ್ಟು ಸಿಪ್ಪೆನ ಪೀಲ್ ಮಾಡಿ ತೊಳೆದ್ಬಿಟ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಬೋದು. ಅಥವಾ ಪೊಟೆಟೊ ಚಿಪ್ಸ್ ಮಾಡಬೇಕಾದ್ರೆ ಸ್ಲೈಸರಲ್ಲಿ ಸ್ಲೈಸ್ ಮಾಡ್ತಾರೆ ನೋಡಿ, ಆ ಸ್ಲೈಸರಲ್ಲೂ ಕೂಡ ನೀವು ಸ್ಲೈಸ್ ಮಾಡ್ಕೊಳ್ಬೋದು. ಇವಾಗ ನಾನು ಸ್ಲೈಸರಲ್ಲಿ ಸ್ಲೈಸ್ ಮಾಡ್ತಾಯಿದ್ದೀನಿ. ತುಂಬ ಈವನ್ ಆಗಿ ತೆಳುವಾಗಿ ಸ್ಲೈಸ್ ಆಗ್ತದೆ, ಒಂದೇ ಥರ ಬರುತ್ತೆ ನೋಡಿ. ಇವಾಗ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ತೆಳುವಾಗಿ ಈವನ್ ಆಗಿ ಪಾರದರ್ಶಕವಾಗಿ ಬಂದಿದೆ. ಈ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಈ ಥರ ಎಲ್ಲನೂ ಕೂಡ ತೆಳುವಾಗಿ ಕಟ್ ಮಾಡ್ಕೊಂಡಾದ್ಮೇಲಿಂದ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಫ್ರೆಶ್ ಆಗಿರಬೇಕು. ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಳ್ಳಿ. ಕಡ್ಡಿನ ಹಾಕೋಕೆ ಹೋಗ್ಬಿಡಿ, ಬರೀ ಎಲೆಗಳು ಮಾತ್ರ ಊರ್ಬಿಟ್ಟು ಫೈನಾಗಿ ಚಾಪ್ ಮಾಡಿಬಿಟ್ಟು ಸೌತೆಕಾಯಿಗೆ ಸೇರಿಸಿ. ನಂತರದಲ್ಲಿ ಒಂದು 1/4 ಬಟ್ಲು ಗಟ್ಟಿ ಮೊಸರು, ಇದಕ್ಕೆ 1 ಚಮಚ ಜೀರಾ ಪೌಡರು. ರೆಡಿಮೇಡ್ ಜೀರಾ ಪೌಡರ್ಗಿಂತ ಮನೇಲೇ ಜೀರಿಗೆನ ಹುರಿದ್ಬಿಟ್ಟು ಪೌಡರ್ ಮಾಡಿಬಿಟ್ಟು ತಗೊಳ್ಳಿ. ಪರಿಮಳ ತುಂಬ ಘಮ್ ಅಂತ ಇರುತ್ತೆ. ಇವಾಗ 1 ಚಮಚ ಜೀರಾ ಪೌಡರ್ನ ಹಾಕಿದ್ದೀನಿ. ಮತ್ತು 1/4 ಹೋಳಷ್ಟು ನಿಂಬೆ ರಸನೂ ಕೂಡ ಹಾಕಿ. ಇವಾಗ ಇಲ್ಲಿಗೆ ಜೇನುತುಪ್ಪ, ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕಿ, 1 ಚಮಚ ಜೇನುತುಪ್ಪನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಈ ಒಂದು ಡ್ರೆಸ್ಸಿಂಗ್ನ ಸೌತೆಕಾಯಿ ಜೊತೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಆಗಲಿ. ಇವಾಗ ಸರ್ವಿಂಗ್ ತಗೊಳ್ಳಿ. ನೋಡಿ, ನೋಡ್ತಾನೆ ಹೆಲ್ದಿಯಾಗಿರುವಂತಹ ಕುಕ್ಕುಂಬರ್ ಪುದೀನ ಸಲಾಡ್ ತಯಾರಾಗಿದೆ. ತುಂಬ ಕ್ರೀಮಿಯಾಗಿರುತ್ತೆ, ತುಂಬ ಸ್ಮೂತಾಗಿ ಕ್ರಂಚಿಯಾಗಿ ಬರುತ್ತೆ ಈ ಸಲಾಡು. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.